press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಿಮಗೊಂದು ಲೆಕ್ಕ ಕೊಟ್ಟಿದ್ದೆ ನಾನು. ಯಾವ ಲೆಕ್ಕ ಅಂತಂದರೆ ಅಭ್ಯಾಸ 15.2ರಲ್ಲಿ ಗುಲಾಬ್ ಜಾಮೂನಿಂದು ಒಂದು ಲೆಕ್ಕ ಇತ್ತು. ಆ ಲೆಕ್ಕದಲ್ಲಿ ನಿಮಗೆ ನಾನು ಸೂತ್ರ ಹಾಕಿ ಬೆಲೆಗಳನ್ನು ತುಂಬಿರಿ ಅಂತ ಹೇಳಿದ್ದೆ. ಅಂದರೆ ಅದರೊಳಗೆ ಯಾವುದಿತ್ತಪ್ಪ ಅಂದರೆ ನಮಗೆ ಸಿಲಿಂಡರ್ ಮತ್ತು ಇದ್ರ ಜೊತೆಗೆ ಇನ್ನೊಂದು ಯಾವುದು ಅರ್ಧಗೋಳ, ಸಿಲಿಂಡರ್ ಮತ್ತು ಅರ್ಧಗೋಳ ಎರಡನ್ನೂ ಸೇರಿಸಿ ಆಗಿರ್ತಕ್ಕಂತಹ ಒಂದು ಆಕೃತಿಯ ಏನನ್ನು ಕಂಡುಹಿಡಬೇಕಾಗಿತ್ತು, ಘನಫಲವನ್ನು ಕಂಡುಹಿಡಬೇಕಾಗಿತ್ತು. ನಾನು ಸೂತ್ರ ಹಾಕ್ತೀನಿ ನೋಡ್ರಿ. ಅಲ್ಲಿ ಯಾವುದಿತ್ತಪ್ಪ ಅಂತಂದರೆ 2 ಅರ್ಧಗೋಳ ಜಾಮೂನಿನ ಘನಫಲ, ಮೂರನೇ ಲೆಕ್ಕದಲ್ಲಿ ಜಾಮೂನಿನ ಘನಫಲ ಇಸ್ ಈಕ್ವಲ್ ಟು 2 ಅರ್ಧಗೋಳಗಳ ಘನಫಲ, 2 ಅರ್ಧಗೋಳಗಳ ಘನಫಲ ಪ್ಲಸ್ ಇನ್ನೊಂದು ಯಾವುದು ಸಿಲಿಂಡರ್, 2 ಅರ್ಧಗೋಳಗಳ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ, ಸಿಲಿಂಡರಿನ ಘನಫಲ. ಈಗ ನೀವು 2 ಅರ್ಧಗೋಳ ಅಂತಂದರೆ 2 ಇಂಟು ಗೋಳದ ಘನಫಲದ ಸೂತ್ರ ಏನು, 2/3 πr³ 2/3 πr³ ಪ್ಲಸ್ ಸಿಲಿಂಡರಿಂದೇನು 1 πr²h πr²h. ಈ ಸೂತ್ರ ಬರೆದಿದ್ದೆ ನಾನು. ಪೈ ಅಂದರೆ ಎಷ್ಟು ಹಾಕಕ್ಕೆ ಹೇಳಿದ್ದೆ, 22/7. r ಇಸ್ ಈಕ್ವಲ್ ಟು ಎಷ್ಟು ಹಾಕ್ಬೇಕು ನೀವು, r ಇಸ್ ಈಕ್ವಲ್ ಟು ಎಷ್ಟು ಹಾಕಬೇಕು, 1.4. ಯಾಕಂದರೆ ಅವ್ರು ಏನು ಕೊಟ್ಟಿದ್ದಾರೆ, ನಮಗೆ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ 2.8 ಇಂಟಾಗ ತ್ರಿಜ್ಯ ಎಷ್ಟಾಗುತ್ತೆ, ಅದರ ಅರ್ಧ ಅಂದರೆ 1.4 ಆಗುತ್ತೆ. ಇನ್ನೊಂದು ಏನನ್ನು ಹಾಕಬೇಕು ನಾನು, ಹೆಚ್ಚನ್ನು ಹಾಕಬೇಕು. ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಅವರು ಒಟ್ಟಾರೆ ಉದ್ದ ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಒಟ್ಟಾರೆ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅವರು, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಸೂತ್ರದಲ್ಲಿ ಹಾಕಬೇಕಾದ್ರೆ ಹೆಚ್ ಇಸ್ ಈಕ್ವಲ್ ಟು 5ರಲ್ಲಿ 2.8 ಹೋದರೆ ಎಷ್ಟು ಉಳಿಯುತ್ತೆ, ಇನ್ನು 5ರಲ್ಲಿ 2.8 ಹೋದರೆ ಎಷ್ಟು ಉಳಿಯುತ್ತೆ, 2.8 ಹೋದರೆ 10ರಾಗ 8 ಹೋದರೆ 2, 4 ಉಳಿತು, 4ರಾಗ 2 ಹೋದರೆ 2. ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 2.2 ಸೆಂಟಿಮೀಟರ್ ಬರುತ್ತೆ. 2.2 ಸೆಂಟಿಮೀಟರ್. ಈ ಬೆಲೆಗಳನ್ನು ನಾನು ಹಾಕಬೇಕಾಗತ್ತೆ ಇವಾಗ. ದಟ್ ಈಸ್ ಈಕ್ವಲ್ ಟು 2 ಇಂಟು 2/3 ಇಂಟು 22/7 ಇಂಟು r ಅಂದರೆ ಎಷ್ಟು, 1.4 ಹೋಲ್ ಕ್ಯೂಬ್. r ಅಂದರೆ ಎಷ್ಟು ಬರೀತೀರಾ ನೀವು, 1.4 ಹೋಲ್ ಕ್ಯೂಬ್ ಪ್ಲಸ್ ಪೈ ಅಂದರೆ ಎಷ್ಟು, 22/7 ಇಂಟು r ಅಂದರೆ ಎಷ್ಟು, 1.4 ಹೋಲ್ ಸ್ಕ್ವೇರ್ ಇಂಟು ಹೆಚ್ ಅಂದರೆ ಎಷ್ಟು ಬರೀತೀರಾ, 2.2. ಹೆಚ್ ಅಂದರೆ ಎಷ್ಟು ಬರೀಬೇಕು, 2.2. ದಟ್ ಈಸ್ ಈಕ್ವಲ್ ಟು 2 ಇಂಟು 22 ಎರಡಲೇ ಎಷ್ಟು, 44/21 ಇಂಟು 1.4 ಏನು ಮಾಡಬೇಕು ನಾನು, ಕ್ಯೂಬ್ ಮಾಡಬೇಕು. 1.4 ನಾನು ಕ್ಯೂಬ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಸಿಂಪಲ್ ಮಾಡ್ಕೋಬೋದು. 7ರಿಂದ ಭಾಗಿಸ್ಬೋದು ನಾನು. 7ರಿಂದ ಭಾಗಿಸಿದ್ರೆ ಇದು ಹೆಂಗೆ ಬರೀತೀರಾ, 2 ಇಂಟು 2/3 ಇಂಟು 22/7 ಇಂಟು 1.4 ಇಂಟು 1.4 ಇಂಟು 1.4. 3 ಸಲ ಬರ್ಕೊಂಡಾಗ ಇಲ್ಲಿ 7ರ ಮುಗಿಲು ಹೊಡಿಬೋದು. 7 ಅಂದರೆ 7, 7 2 14 ಅಂದರೆ 0.2 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಇಂಟು 22 ಎರಡಲೇ ಎಷ್ಟು, 44/3 ಇಂಟು 1.4 ಇಂಟು 1.4 ಇಂಟು ಎಷ್ಟು ಬರೀತೀರಾ, 0.2 ಅಂದರೆ ಎಷ್ಟು ಬರುತ್ತೆ, 34.496 ಬರುತ್ತೆ. 34.496 ಬರುತ್ತೆ. ಇದು ಪೂರ ಗುಣಿಸಿದ್ದು ಎಷ್ಟು ಬರುತ್ತೆ ನನಗೆ, 34.496. 34.496 ಡಿವೈಡೆಡ್ ಬೈ ಎಷ್ಟು ಬರೀಬೇಕು, 3 ಬರೀಬೇಕು. ಇದಿಷ್ಟನ್ನು ಗುಣಿಸಿ ನಾನು ಕೆಳಗಡೆಗೆ ಎಷ್ಟಿದೆ, ಛೇದದಲ್ಲಿ 3 ಇದೆ. 2 ಇಂಟು 22 ಇಂಟು 0.2 ಇಂಟು 1.4 ಇಂಟು 1.4 ಗುಣಿಸಿದರೆ 34.496 ಡಿವೈಡೆಡ್ ಬೈ 3 ಬರುತ್ತೆ. ಪ್ಲಸ್ ಇಲ್ಲಿ ಏನು ಬರುತ್ತೆ ನನಗೆ, 22/7 ಇಂಟು 1.4 ಇಂಟು 1.4 ಇಂಟು 2.2 ಅಂದಾಗ 7ರ ಮಗಿಲ್ ಬಾಕ್ಸಿದ್ರೆ 7 1 7 7 2 14. ಆದ್ದರಿಂದ
34.496/3 ಪ್ಲಸ್ ಇಷ್ಟನ್ನು ಏನು ಮಾಡಬೇಕು, ನಾನು ಗುಣಿಸ್ಬೇಕು. 22 ಇಂಟು 0.2 ಇಂಟು 1.4 ಇಂಟು 2.2 ಗುಣಿಸಿದರೆ 13.552 ಬರುತ್ತೆ. 13.552 ಬರುತ್ತೆ. ಇಷ್ಟನ್ನು ನಾನು ಕೂಡಿಸಿದಾಗ ಇದನ್ನು 3ರಿಂದ ಭಾಗಿಸಿ ಇದನ್ನು ನಾನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಫೈನಲ್ ಉತ್ತರ 25.05 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಒಟ್ಟು ಜಾಮೂನಿನಲ್ಲಿ ಇರ್ತಕ್ಕಂಥ ಒಂದು ಘನಫಲ. ಇದರಲ್ಲಿ ಇರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾನು ಕಂಡುಹಿಡಿಬೇಕು. ಇದರಲ್ಲಿರೋದು ಏನು ಕಂಡುಹಿಡಿಬೇಕು? ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಸಕ್ಕರೆ ಪ್ರಮಾಣ ಕಂಡುಹಿಡಿಬೇಕು. ಎಷ್ಟು ಪರ್ಸೆಂಟ್ ಇದೆ? ಅದು 30% ಇದೆ. ಸಕ್ಕರೆ ಪ್ರಮಾಣ ಎಷ್ಟು ಪರ್ಸೆಂಟ್ ಇದೆ? 30% ಇದೆ ಅಂದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತೀರಾ? ಶೇಕಡ ಅಂದರೆ 30% ಅಂದರೆ 30ನ್ನು ಎಷ್ಟರಿಂದ ಭಾಗಿಸ್ಬೇಕು? ನಾನು 100ರಿಂದ ಭಾಗಿಸ್ಬೇಕು. ಆದ್ದರಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ಜಾಮೂನಿನಲ್ಲಿರುವ ಸಕ್ಕರೆ ಪ್ರಮಾಣ ಜಾಮೂನಿನಲ್ಲಿರುವ ಸಕ್ಕರೆಯ ಪ್ರಮಾಣ ಶೇಕಡ 30. ಎಷ್ಟು ಬರಿಬೇಕು? 30% ಅಂದಾಗ ನಾವೇನು ಮಾಡಬೇಕು? 100ರಿಂದ ಭಾಗಿಸ್ಬೇಕು. 25.05 ಇಂಟು 30/100. 30/100 0 ಕ್ಯಾನ್ಸಲ್ ಆಗುತ್ತೆ. 5 3 15ಕ್ಕೆ 5 ದಶಕ 1ಕ್ಕೆ 1 5 3 15ಕ್ಕೆ 5 ದಶಕ 1 5 2 10 1 11 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ 1151.5 ಡಿವೈಡೆಡ್ ಬೈ ಎಷ್ಟು ಬರಿಬೇಕು? 10 ಬರಿಬೇಕು. ಡಿವೈಡೆಡ್ ಬೈ 10 ಬರೆದಾಗ ನಾವು ಲಾಸ್ಟಿಗೆ ಇದನ್ನು ಎಷ್ಟಕ್ಕೆ ಲೆಕ್ಕ ಹಾಕಬೇಕಾಗುತ್ತೆ? 45 ಜಾಮೂನಿಗೆ ಲೆಕ್ಕ ಹಾಕಬೇಕು. ದೇರ್ಫೋರ್ 45 ಜಾಮೂನಿನಲ್ಲಿ ಇರುವ ಸಕ್ಕರೆ ಪ್ರಮಾಣ 45 ಜಾಮೂನಿನಲ್ಲಿ ಇರುವ ಸಕ್ಕರೆಯ ಪ್ರಮಾಣ ಅಂದರೆ ಇದು ಪಾಯಿಂಟ್ ತೆಗೆದಾಗ ಏನಾಗುತ್ತೆ? 1 1 5 1 5 ಡಿವೈಡೆಡ್ ಬೈ ಇಲ್ಲಿ ಪಾಯಿಂಟ್ ಕೆಳಗಡೆಗೆ 1 0 ಜಾಸ್ತಿ ಬರುತ್ತೆ. ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ಇದು ಎಷ್ಟಾಗುತ್ತೆ? 115.15 ಬರುತ್ತೆ. ಇದನ್ನು ಎಷ್ಟರಿಂದ ಗುಣಿಸ್ಬೇಕು? ನಾನು 45ರಿಂದ ಗುಣಿಸ್ಬೇಕು. 15 ಇಂಟು 45 ಅಂದರೆ 45 ಜಾಮೂನಿನಲ್ಲಿ ಇರ್ತಕ್ಕಂತಹ ಸಕ್ಕರೆ ಪ್ರಮಾಣ ಗುಣಿಸಿದರೆ 338 ಸೆಂಟಿಮೀಟರ್ ಕ್ಯೂಬ್. ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಘನಫಲ ಕಂಡುಹಿಡಬೇಕು. ಘನಫಲ ಕಂಡುಹಿಡಿದಾದ ಮೇಲೆ ನಾನು ಏನು ಮಾಡಬೇಕು? ಶೇಕಡ ಮಾಡಬೇಕು. ಎಷ್ಟು ಶೇಕಡ ಮಾಡಬೇಕು? 30% ಅಂದರೆ 30ನ್ನ 100ರಿಂದ ಭಾಗಿಸ್ಬೇಕು. 100ರಿಂದ ಭಾಗಿಸಿದ ಮೇಲೆ ಬರ್ತಕ್ಕಂಥ ಉತ್ತರಕ್ಕೆ 1 ಗುಲಾಬ್ ಜಾಮೂನ್ ಆದರೆ ನನಗೆ ಬೇಕಾಗಿರ್ತಕ್ಕಂಥ ಗುಲಾಬ್ ಜಾಮೂನ್ ಎಷ್ಟು? 4 ಗುಲಾಬ್ ಜಾಮೂನಿಗೆ ಎಷ್ಟು ಅಂತ ಹೇಳಿ ನಾನು ಏನು ಮಾಡಬೇಕು? ಗುಣಿಸಿದಾಗ ನನಗೆ ಫೈನಲ್ ಆಗಿ ಬರ್ತಕ್ಕಂಥ ಆನ್ಸರ್ ಎಷ್ಟು? 338 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 4ನೇ ಲೆಕ್ಕಕ್ಕೆ ಬಂದರೆ ಅದರಲ್ಲಿ ಚಿತ್ರ ಕೊಟ್ಟಿದ್ದಾರೆ ನಿಮಗೆ. 4ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಆಯತ ಘನಾಕೃತಿಯ ಆಕಾರದ ಮರದ ಲೇಖ ನಿಧಾರಕ ಅಂತಂದರೆ ಪೆನ್ ಸ್ಟ್ಯಾಂಡ್ ಅಂತ ಕರಿತೀವಿ. ಮರದ ಲೇಖ ನಿಧಾರಕ ಅಂದರೆ ನಾವು ಪೆನ್ ಸ್ಟ್ಯಾಂಡ್ ಅಂತ ಕರಿತೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಚಿತ್ರ ಇದೆ ನೋಡ್ರಿ. ನೀವು ಆ ಚಿತ್ರದ ಪ್ರಕಾರ ನೋಡಿದಾಗ ಅಲ್ಲಿ ಎಷ್ಟು ಪೆನ್ಗಳನ್ನು ಇಟ್ಟಿದ್ದಾರೆ? ಅವರು 4 ಪೆನ್ಗಳನ್ನು ಇಟ್ಟಿದ್ದಾರೆ. ಪೆನ್ನು ಆಯತಾಕಾರದಲ್ಲಿರೋದ್ರಿಂದ ಉದ್ದ ಮತ್ತು ಅಗಲ ಬರುತ್ತೆ. ಆದ್ದರಿಂದ ಲೆಕ್ಕವನ್ನು ಹೇಳಿದಾಗ ಆಯತ ಘನಾಕೃತಿಯ ಆಕಾರದ ಮರದ ಲೇಖ ನಿಧಾರಕ ಲೇಖನಿಗಳನ್ನು ಇಡಲು ಶಂಕುವಿನಾಕಾರದ
ಶಂಕುವಿನ ಆಕಾರದ 4 ತಗ್ಗುಗಳನ್ನು ಕೊರೆದಿದೆ. ನಾಲ್ಕು ತಗ್ಗುಗಳನ್ನು ಕೊರೆದಿದೆ. ಆಯಿತ ಘನಾಕೃತಿಯ ಅಳತೆಯು ಆಯತ ಘನಾಕೃತಿಯ ಅಳತೆಯು ಆಯತ ಘನಾಕೃತಿಯ ಅಳತೆಯು 15 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಆಗಿದೆ. 3.5 ಸೆಂಟಿಮೀಟರ್ ಆಗಿದೆ. ಪ್ರತಿ ಶಂಕುವಿನಾಕಾರದ ಹಳ್ಳದ ತ್ರಿಜ್ಯವು ಹಳ್ಳದ ತ್ರಿಜ್ಯವು 0.5 ಸೆಂಟಿಮೀಟರ್ ಮತ್ತು ಆಳವು 1.4 ಸೆಂಟಿಮೀಟರ್ ಇದೆ. ಆಳವು 1.4 ಸೆಂಟಿಮೀಟರ್ ಇದೆ. ಲೇಖ ನಿರ್ಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡುಹಿಡಿಯಿರಿ. ಲೇಖ ನಿರ್ಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡುಹಿಡಿಯಿರಿ. ಮರದ ಗಾತ್ರವನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಪೆನ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ. ಆಯತ ಘನಾಕೃತಿಯ ಅಂದರೆ ಅದು ಯಾವ ಶೇಪಲ್ಲಿದೆ ಅಂತಂದರೆ ಘನಾಕೃತಿಯ ಶೇಪಿನಲ್ಲಿದೆ. ಅಲ್ಲಿ ಎಷ್ಟು ಪೆನ್ಗಳನ್ನು ಕೊಟ್ಟಿದ್ದಾರೆ ಅವರು? 4 ಪೆನ್ಗಳನ್ನು ಕೊಟ್ಟಿದ್ದಾರೆ. ಘನಾಕೃತಿ ಆಯತ ಅಂದಾಗ ಉದ್ದ ಅಗಲ ಮತ್ತು ಎತ್ತರ. ಘನಫಲ ಅಂದರೆ ಏನು ಬರಬೇಕು? ಉದ್ದ ಅಗಲ ಮತ್ತು ಎತ್ತರ ಬರಬೇಕು. ಆದ್ದರಿಂದ ಅಲ್ಲಿ ಉದ್ದ ಅಗಲ ಎತ್ತರ 15, 10 ಮತ್ತು 3.5 ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 0.5 ಕೊಟ್ಟಿದ್ದಾರೆ. ಮತ್ತು ಆಳ ಎಷ್ಟು ಕೊಟ್ಟಿದ್ದಾರೆ? 1.4 ಕೊಟ್ಟಾಗ ಮರದ ಗಾತ್ರವನ್ನು ಏನು ಮಾಡಬೇಕು? ಅದರದ್ದು ಮರದ ಗಾತ್ರ ಆಯತ ಆಕಾರದಲ್ಲಿರೋ ಪೆನ್ ಸ್ಟ್ಯಾಂಡಿಂದು ಗಾತ್ರವನ್ನು ನಾವು ಕಂಡುಹಿಡಬೇಕು. ಆದ್ದರಿಂದ ನಿಮಗೆ ಆರ್ ಬೆಲೆ ಗೊತ್ತಿದೆ. ಇಲ್ಲಿ ಆರ್ ಬೆಲೆ ಎಷ್ಟಿದೆ? 0.5 ಇದೆ. ನೆಕ್ಸ್ಟು ಎಲ್ ಬೆಲೆ ಎಷ್ಟಿದೆ? 15 ಇದೆ. ಎಲ್ ಅಂದರೆ ಎಷ್ಟು? 15. ಬಿ ಅಂದರೆ ಎಷ್ಟು? 10. ಮತ್ತು ಎತ್ತರ H = ಎಷ್ಟು? 3.5 ಆದಾಗ ನಾವೇನನ್ನು ಕಂಡುಹಿಡಬೇಕು? ಇಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಬೇಕು. ಆದ್ದರಿಂದ ಬರ್ಕೋಬೇಕಾದ್ರೆ ಎಷ್ಟು ಬರಿಬೇಕಿಲ್ಲಿ? 4 ಬರಿಬೇಕು. ಎಷ್ಟು ಬರಿಬೇಕು? 4 ಬರಿಬೇಕು. ಆದ್ದರಿಂದ 4 ಶಂಕುವಿನ ಆಕಾರದ ತಗ್ಗಿನ ಘನಫಲ = ಶಂಕುವಿನ ಘನಫಲ ಏನು? 1/3 πr²h. 4 × 1/3 πr²h. 1/3 πr²h. ಇಲ್ಲಿ ನೀವು π = ಎಷ್ಟು ಬರ್ಕೋಬೇಕು? 22/7 ಬರಿಬೇಕು. r = ಎಷ್ಟು ಕೊಟ್ಟಿದ್ದಾರೆ? ಘನಾಕೃತಿ 15, 10, 3.5. ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 0.5. ನೆಕ್ಸ್ಟು ಎಲ್ ಅಂದರೆ ಎಷ್ಟು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಕರಿತೀವಿ. ಉದ್ದ ಅಗಲ ಮತ್ತು ಎತ್ತರ ಅಂತ ಕರಿತೀವಿ. ಬಿ 10. ಬಿ = ಎಷ್ಟು? 10. ಎಲ್ = ಎಷ್ಟು? 15. ನೆಕ್ಸ್ಟು LBH ಎಷ್ಟು? 3.5 ಆದರೆ ನಾವು ಮರದ ಗಾತ್ರ ಕಂಡುಹಿಡಬೇಕಾದ್ರೆ ಸೂತ್ರದಲ್ಲಿ ಹಾಕಿದಾಗ 4 × 1/3 × 22/7 × r ಅಂದರೆ ಎಷ್ಟು?
0.5 ಇಂಟು 0.5 ಇಂಟು ಹೆಚ್ಚು ಅಂದರೆ ಎಷ್ಟು ಬರಿತೀರಾ 3.5 ಬರಿತೀರಾ. ಇಲ್ಲಿ ನೋಡಿರಿ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. 7 ಮಗ್ಗಿಲಿ 3.5 ಹೋಗುತ್ತೆ ಅಂದರೆ 35 ಹೋಗುತ್ತೆ. 7 5 35 ಎಷ್ಟು ಬರಬೇಕು 0.5 ಎಷ್ಟು ಬರುತ್ತೆ ಇಲ್ಲಿ 0.5 ಬರುತ್ತೆ. ಆದ್ದರಿಂದ 4 ಇಂಟು 22 ಡಿವೈಡೆಡ್ ಬೈ 3 ಇಂಟು 0.5 ಇಂಟು 0.5 ಇಂಟು 0.5 ಇಂಟು 0.5 3 ಸಲ ಗುಣಿಸಿದಾಗ ನಮಗೆ ಫೈನಲ್ಲಿಗೆ ಉತ್ತರ ಎಷ್ಟು ಬರುತ್ತಪ್ಪ ಅಂತಂದರೆ 1.47 ಬರುತ್ತೆ. ಎಷ್ಟು ಬರುತ್ತೆ 1.47 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. 1.47 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದೇನು ಅದು ಆಯತಾಕಾರದ ಪೆನ್ ಸ್ಟ್ಯಾಂಡಿನ ಘನಫಲದ ಸೂತ್ರ ಏನು 1/3 πr²h. ಪೈ ಬೆಲೆ 22/7 ಹಾಕಿರ್ತೀರಾ. ನೆಕ್ಸ್ಟು ಆರ್ ಬೆಲೆ 0.5 ಹಾಕ್ತೀರಾ. 2 ಸಲ ಹಾಕಬೇಕು. ಹೆಚ್ಚಂದರೆ ಎಷ್ಟು 3.5 ಕೊಟ್ಟಿದ್ದಾರೆ ಎತ್ತರವನ್ನು. ನಾವಿಲ್ಲಿ 7 ಮಗ್ಗಿಯಿಂದ ಕ್ಯಾನ್ಸಲ್ ಮಾಡಿಕೊಂಡ್ರೆ 0.5 ಬರುತ್ತೆ. ಇಷ್ಟನ್ನು ಗುಣಿಸಿ 3ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ 1.47 ಬರುತ್ತೆ. ನೆಕ್ಸ್ಟ್ ನಾವು ಮರದ ಗಾತ್ರವನ್ನು ಕಂಡುಹಿಡಿಬೇಕು. ಆಯತ ಘನಾಕೃತಿಯ ಗಾತ್ರ ಅಂತಂದರೆ ನಾವು ಯಾತ್ರಿಂದ ಮಾಡಬೇಕಾಗುತ್ತೆ ಉದ್ದ ಇಂಟು ಅಗಲ ಇಂಟು ಎತ್ತರ. ಆದ್ದರಿಂದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಬರೀಬೇಕು ಶಂಕುವಿನ ಆಯತಾಕಾರ ಇದೆ. ಅದು ಶಂಕುವಿನ ಆಯತಾಕಾರದ ಘನಫಲ. ಶಂಕುವಿನ ಆಯತಾಕಾರದ ಘನಫಲ ಉದ್ದ ಇಂಟು ಅಗಲ ಇಂಟು ಎತ್ತರ ಎಷ್ಟು ಬರಬೇಕಿದ್ದು 15 ಇಂಟು 10 ಇಂಟು 3.5 15 ಇಂಟು 10 ಇಂಟು 3.5 ಇಷ್ಟನ್ನು ಮಾಡಿದಾಗ ನಮಗೆ ಎಷ್ಟು ಉತ್ತರ ಬರುತ್ತೆ 525 ಬರುತ್ತೆ. 525 ಬರುತ್ತೆ. ಇದನ್ನು ನಾವು ಎಷ್ಟರಲ್ಲಿ ಕಳಿಬೇಕು 1.47ರಲ್ಲಿ ಕಳಿಬೇಕು. ದೇರ್ ಫೋರ್ ಲಾಸ್ಟಿಗೆ ಫೈನಲ್ ಕೇಳಿರೋದವರು ಮರದ ಗಾತ್ರ ಇಸ್ ಈಕ್ವಲ್ ಟು 525 ಮೈನಸ್ ನಮಗೆ ಎಷ್ಟು ಬಂದಿತ್ತು 1.47 ಬಂದಿತ್ತು. 525ರಲ್ಲಿ 1.47 ಕಳೆದ್ರೆ 7 10 4 ಹೋದರೆ 6 4 1 ಹೋದರೆ 3 523.6 ಎಷ್ಟು ಬರುತ್ತೆ 523.6 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇಲ್ಲಿ ಅವರು ಲೆಕ್ಕದಲ್ಲಿ ನೋಡಿದಾಗ ನಿಮಗೆ ಉದ್ದ ಅಗಲ ಎತ್ತರ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನು ಏನು ಮಾಡಬೇಕು ಇಲ್ಲಿ ಲೆಕ್ಕದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ನಾವು ಕಳೆದಾಗ ನಮಗೆ ಫೈನಲ್ ಆಗಿ ಬರ್ತಕ್ಕಂಥ ಉತ್ತರ ಎಷ್ಟು 523.6 ಅಂತಕ್ಕಂಥ ಉತ್ತರ ಬರುತ್ತೆ. ನೆಕ್ಸ್ಟು 5ನೇ ಲೆಕ್ಕಕ್ಕೆ ಬಂದಾಗ 5ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ. ನೀರನ್ನು ತುಂಬಿದಾಗ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳವನ್ನು ಪಾತ್ರೆಯಲ್ಲಿ ಹಾಕಿದಾಗ 1/4 ಭಾಗ ಏನು ಮಾಡುತ್ತೆ ಅದು ನೀರನ್ನು ಹೊರಗಡೆಗೆ ಚೆಲ್ಲುತ್ತೆ. ಅಂದರೆ 1/4 ಭಾಗ ಏನಾಗುತ್ತೆ ನೀರು ಅದರಿಂದ ಹೊರಗಡೆಗೆ ಬರುತ್ತೆ. ಎಷ್ಟನೇ ಲೆಕ್ಕ 5ನೇ ಲೆಕ್ಕ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್. ಅದರ ಎತ್ತರ 8 ಸೆಂಟಿಮೀಟರ್. ನೆಕ್ಸ್ಟು ತೆರೆದ ಮೇಲ್ಭಾಗದ ತ್ರಿಜ್ಯ
5 ಸೆಂಟಿಮೀಟರ್ ಇದೆ. 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಪೂರ್ಣವಾಗಿ ನೀರನ್ನು ತುಂಬಿದೆ. ಅದರಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳಗಳನ್ನು ಪಾತ್ರೆಯಲ್ಲಿ ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ನೀವು ಯಾವ್ದು ಆಕಾರದಲ್ಲಿದೆ ಇದು? ನೀವು ನೋಡಿದಾಗ ಪಾತ್ರೆ ಯಾವ ಆಕಾರದಲ್ಲಿದೆ? ಉಲ್ಟಾ ಆಗಿರ್ತಕ್ಕಂಥ ಶಂಕು, ಅಂತಂದರೆ ಉಲ್ಟಾ ತಿರುಗಿಸಿ ಇಟ್ಟಿರ್ತಕ್ಕಂಥ ಶಂಕು, ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಎತ್ತರ ಕೊಟ್ಟಿದ್ದಾರೆ, ಹೆಚ್ಚು ಕೊಟ್ಟಿದ್ದಾರೆ, ತ್ರಿಜ್ಯ 6 ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಗೋಳಗಳನ್ನು ಹಾಕ್ತೀವಿ. ಆ ಗೋಳಗಳದ್ದು ತ್ರಿಜ್ಯ ಎಷ್ಟಿದೆ ಅಂತಂದರೆ, ಅದರಲ್ಲಿ ಹಾಕ್ತಕ್ಕಂಥ ಸೀಸದ ಗೋಳದ ತ್ರಿಜ್ಯ ಎಷ್ಟಿದೆ? 0.5 ಸೆಂಟಿಮೀಟರ್ ಇದೆ. ಆವಾಗ ಅದು ನೀರನ್ನು ಹೊರಚೆಲ್ಲುತ್ತೆ. ಅಂದರೆ ಅದರಲ್ಲಿ ಹಾಕಿರ್ತಕ್ಕಂತಹ ಸೀಸದ ಗೋಳಗಳು ಎಷ್ಟು? ಕಾಲ್ಭಾಗ ನೀರು ಹೊರಗೆ ಚೆಲ್ಲಿದಾಗ ಅದರಲ್ಲಿ ನಾವು ಎಷ್ಟು ಗೋಳಗಳನ್ನು ಹಾಕಿರ್ತೀವಿ, ಆ ಗೋಳಗಳ ತ್ರಿಜ್ಯ ಎಷ್ಟಿದೆ ಅಂದರೆ ಇಲ್ಲಿ 0.5 ಇದೆ. ಆದ್ದರಿಂದ ಸೀಸದ ಗೋಳ ಅಂತಂದರೆ ಅದಕ್ಕೆ ಯಾವ ಆಕಾರದಲ್ಲಿರ್ತದೆ? ಗೋಳದ ಆಕಾರದಲ್ಲಿರುತ್ತೆ. ಆದ್ದರಿಂದ ಗೋಳದ ಘನಫಲ ಏನಪ್ಪ ಅಂತಂದರೆ 4/3 πr³. ಆದ್ದರಿಂದ ಸೀಸದ ಗೋಳದ ಘನಫಲ ಅಂದರೆ ಎಷ್ಟು? 4/3 πr³. 4/3 πr³. ಇಲ್ಲಿ ಪೈ ಅಂದರೆ ನೀವು ಎಷ್ಟು ತಗೋಬೇಕು? 22/7 ತಗೋಬೇಕು. ನೆಕ್ಸ್ಟು ಇಲ್ಲಿ 4/3 ಪೈ ಆದಮೇಲೆ r³ ಅಂದರೆ r ಅಂದರೆ ಎಷ್ಟು ತಗೊತೀರಾ ನೀವು? 0.5 ತ್ರಿಜ್ಯ ಇದೆ. ತ್ರಿಜ್ಯ ಎಷ್ಟಿದೆ? 0.5 ಇದೆ. ಅಂದರೆ ಅರ್ಧ ಅಂದರೆ 1/2 ತಗೊಂಡ್ರೆ ಲೆಕ್ಕ ಈಸಿ ಆಗುತ್ತೆ. 4/3 × 22/7 × 1/2 × 1/2 × 1/2 ದಟ್ ಈಸ್ ಈಕ್ವಲ್ ಟು 22 × 4 ಎಷ್ಟು? 88 ಡಿವೈಡೆಡ್ ಬೈ 7 3 21, 2 2 4, 4 2 8. 21 × 8 ಅಂದರೆ ಎಷ್ಟು ಬರುತ್ತೆ? 168. 88 ಬೈ ಎಷ್ಟು ಬರುತ್ತೆ? 168 ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು, ನೀರಿನ ಗಾತ್ರ. ಶಂಕುವಿನಲ್ಲಿರ್ತಕ್ಕಂತಹ ನೀರಿನ ಗಾತ್ರ ಇಸ್ ಈಕ್ವಲ್ ಟು, ಅದಕ್ಕೆ ಏನು ಸೂತ್ರ ಹಾಕ್ಕೋಬೇಕು ನೀವು? 1/3 πr²h. 1/3 πr²h ಹಾಕ್ತೀರಾ. r ಅಂದರೆ ಎಷ್ಟು ತಗೋಬೇಕು? ಇಲ್ಲಿ 5 ತಗೋಬೇಕು. h ಅಂದರೆ ಎಷ್ಟು ತಗೋಬೇಕು? 8 ತಗೋಬೇಕು. 1/3 × 22/7 × 5 × 5 × ಎಷ್ಟು ಬರಿತೀರಾ? 8 ಬರಿತೀರಾ. ಇದಿಷ್ಟನ್ನು ಗುಣಿಸಿ ಎಷ್ಟರಿಂದ ಭಾಗಿಸ್ಬೇಕು? 21 ಅಂದರೆ ಇಷ್ಟನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ? 4000
400/21 ಸೆಂಟಿಮೀಟರ್ ಕ್ಯೂಬ್. 2 ಸಲ ಮಾಡ್ಕೋಬೇಕು, ಒಂದು ಸೀಸದ್ ಮಾಡ್ಕೋಬೇಕು, ಇನ್ನೊಂದು ನೀರಿನಲ್ಲಿ ಇರ್ತಕ್ಕಂಥದ್ರದ್ದು ಮಾಡ್ಕೋಬೇಕು. ಮೊದಲನೇ ಸಲಿಗೆ ಎಷ್ಟು ಬಂದಿರುತ್ತೆ 88/168. ಎರಡನೇ ಸಲ ಎಷ್ಟು ಬರುತ್ತೆ 4400/21 ಬರುತ್ತೆ. ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ಹೊರಚೆಲ್ಲಿದ ನೀರಿನ ಪ್ರಮಾಣ. ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ಹೊರಚೆಲ್ಲಿದ ನೀರಿನ ಪ್ರಮಾಣ ಹೊರಚೆಲ್ಲಿದ ನೀರಿನ ಪ್ರಮಾಣ ಹೊರಚೆಲ್ಲಿದ ನೀರಿನ ಪ್ರಮಾಣ ಅಂದರೆ ಕಾಲು ಭಾಗ ಅಂದರೆ ಎಷ್ಟಾಗುತ್ತೆ 4400/21 ಇಂಟು 1/4. ಕಾಲು ಭಾಗ ಅಂದರೆ ಏನು ಬರಿಬೇಕು 1/4 ಬರಿಬೇಕು. ದಟ್ ಈಸ್ ಈಕ್ವಲ್ ಟು 4ರಿಂದ ಕ್ಯಾನ್ಸಲ್ ಮಾಡಿದರೆ 1100/21 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಎಷ್ಟು ಬರುತ್ತೆ 1100/21 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಲಾಸ್ಟಿಗೆ ಗೋಲಿಗಳ ಸಂಖ್ಯೆ ಅಂದರೆ ಎಷ್ಟು ಗೋಲಿ ಇದೆ ಅಂದರೆ ಇದು 4th ಪಾಯಿಂಟು, ಇದು 3rd ಪಾಯಿಂಟು. ದೇರ್ ಫೋರ್ ಗೋಲಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ನೀರಿನ ಪ್ರಮಾಣ ಬೈ ಗೋಲಿಯ ಗಾತ್ರ. ನೀರಿನ ಪ್ರಮಾಣ ಡಿವೈಡೆಡ್ ಬೈ ಗೋಲಿಯ ಗಾತ್ರ. ನೀರಿನ ಪ್ರಮಾಣ ಅಂದರೆ ಎಷ್ಟು ಬರಿಬೇಕು ನಾವು 1100 ಡಿವೈಡೆಡ್ ಬೈ 21 ಡಿವೈಡೆಡ್ ಬೈ ಅದು ನಾವು ಭಾಗಿಸಿದ್ರೆ ಎಷ್ಟು ಬಂದಿರುತ್ತೆ 11/21 ಬರುತ್ತೆ. ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ ಇದು 100 ಗೋಲಿಗಳು. ಎಷ್ಟು ಬರುತ್ತೆ ಇಲ್ಲಿ 100 ಗೋಲಿಗಳು. 21 ಕ್ಯಾನ್ಸಲ್ ಆಗುತ್ತೆ. 11ನ್ನು ಭಾಗಿಸಿದ್ರೆ ಎಷ್ಟು ಬರಬೇಕು 100 ಬರಬೇಕು. ಇಲ್ಲಿ ನಾನು ಫಸ್ಟ್ ಅವಾಗ ಇಲ್ಲಿ ಬರ್ದಿದ್ನಲ್ಲ, ಬರ್ದಾಗ 88/168 ಅಂದರೆ ಎಷ್ಟು ಬರುತ್ತೆ 11/21 ಬರುತ್ತೆ. ಅದನ್ನು ಬರ್ಕೊಂಡಾಗ ಎಷ್ಟು ಗೋಲಿಗಳು ಬರುತ್ತೆ ನನಗೆ 100 ಗೋಲಿಗಳು ಬರುತ್ತೆ. ಅಂದರೆ ಸೀಸದ ಗೋಳಗಳು ಎಷ್ಟು ಬರುತ್ತೆ ನನಗೆ 100 ಬರುತ್ತೆ. ಈ ಥರ ಪ್ರತಿಯೊಂದು ಲೆಕ್ಕನೂ ಇದರಲ್ಲಿ ಇರ್ತಕ್ಕಂಥದ್ದು ವೆರೈಟಿ ಆಗಿರ್ತಕ್ಕಂಥ ಲೆಕ್ಕ ಇದೆ, ಪ್ರತಿಯೊಂದು ಚೇಂಜ್ ಆಗಿರ್ತಕ್ಕಂಥ ಲೆಕ್ಕ ಇದೆ. ನೆಕ್ಸ್ಟ್ ಲೆಕ್ಕವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು.